ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ನಮಗೆ ಇಷ್ಟು ದೊಡ್ಡ ಗೋಶಾಲೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಗೋ ಸೇವಕರಿಗೆ ಹಾಗೂ ಗೋಪಾಲಕರಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಕೂಡ ಒಂದೇ ಕಡೆ ಮಾಡ್ತಾ ಇದ್ದೀವಿ. ಎಲ್ಲಾ ಕೆಲಸಗಳು ಭರದಿಂದ ಸಾಗ್ತಾ ಇದೆ. ಇವತ್ತು ವರುಣ ದೇವ ಕೂಡ ನಮಗೆ ಕೃಪೆಯನ್ನ ತೋರಿಸಿದ್ದಾನೆ. ಈ ನಮ್ಮ ಗೋಶಾಲೆಯಲ್ಲಿ ಸುಮಾರು 500ಕ್ಕಿಂತ ಹೆಚ್ಚಿನ ಹಸುಗಳು ಸ್ವಚ್ಛಂದವಾಗಿ ಓಡಾಡ್ಕೊಂಡು ಇರಬಹುದು. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪತಂಜಲಿ ಶರ್ಮಾ, ಬ್ರಹ್ಮರ್ಷಿ ದೇವರಾತ ಗೋಶಾಲೆ, ಅಶೋಕವನ ಗೋಕರ್ಣ. ಇವತ್ತು ನಾನು ನಿಮ್ಗೆ ನಮ್ಮ ಹೊಸ ಗೋಶಾಲೆ ಮಾಡ್ತಾ ಇದ್ದೀವಿ, ಮುಕ್ತ ಗೋಶಾಲೆ. ಸುಮಾರು 500ಕ್ಕಿಂತ ಹೆಚ್ಚಿಗೆ ಹಸುಗಳನ್ನ ಮುಕ್ತವಾಗಿ ಸಾಕಿ ಸಲ್ಲಲಿಕ್ಕೆ, ಪಶುಪಾಲನೆಯನ್ನ ಮಾಡ್ಲಿಕ್ಕೆ ಹೊಸ ಗೋಶಾಲೆಯನ್ನ ಮಾಡ್ತಾ ಇದ್ದೀವಿ. ಅಲ್ಲಿ ಇಂದಿನ ಗುರು ಪೂರ್ಣಿಮೆಯ ದಿನ ಕಾಂಕ್ರೀಟ್ ಹಾಕ್ತಾ ಇದೆ, ಕಾಂಕ್ರೀಟ್ ಕೆಲಸ ನಡೀತಾ ಇದೆ. ನೀವು ಇಲ್ಲಿ ನೋಡ್ತಾ ಇದ್ದಿರ್ಬೋದು, ಅಲ್ಲಿಂದ ಕಾಂಕ್ರೀಟ್ ಹಾಕ್ತಾ ಇದ್ದಾರೆ, ಅಲ್ಲಿ ಲಿಫ್ಟ್ ಹಾಕಿದ್ದಾರೆ. ಅಲ್ಲಿಂದ ಎತ್ಕೊಂಡು ಸುಮಾರು 40ರಿಂದ 50 ಜನ ಸೇರಿ ನಮ್ಮ ಬ್ರಹ್ಮರ್ಷಿ ದೇವರಥ ಗೋಶಾಲೆಗೆ ಕಾಂಕ್ರೀಟ್ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಲ್ಲಾ ಕೆಲಸಗಳು ಭರದಿಂದ ಸಾಗ್ತಾ ಇದೆ. ಇವತ್ತು ವರುಣ ದೇವ ಕೂಡ ನಮಗೆ ಕೃಪೆಯನ್ನ ತೋರಿಸಿದ್ದಾನೆ, ಸೂರ್ಯದೇವ ಕೂಡ ಕೃಪೆಯನ್ನು ತೋರಿಸಿದ್ದಾನೆ. ಒಳ್ಳೆ ಬಿಸಿಲಿದೆ, ಮಳೆ ಕಡಿಮೆ ಆಗಿದೆ. ರಾತ್ರಿ ಚೆನ್ನಾಗಿ ಮಳೆ ಬಂದಿತ್ತು, ಆದ್ರೆ ಈಗ ನಮ್ ಕೆಲ್ಸಕ್ಕೆ ತುಂಬಾ ಅನುಕೂಲ ಆಗ್ತಾ ಇದೆ. ನೋಡಿ, ದೈವರಾತ್ರ ಸಂಕಲ್ಪ ಹೇಗಿತ್ತು ಅಂತ ನೀವು ನೋಡ್ಬೋದು. ನಾವೇನು ಅನ್ಕೊಂಡಿರ್ಲಿಲ್ಲ ಗುರು ಪೂರ್ಣಿಮೆಗೆ ನಮ್ಮ ಕಾಂಕ್ರೀಟ್ ಆಗತ್ತೆ ಅಂತ, ಸ್ಲ್ಯಾಬ್ ಹಾಕ್ತಾರೆ ಅಂತ ನಾವು ಅನ್ಕೊಂಡೇ ಇರ್ಲಿಲ್ಲ. ರೆಡಿ ಮಾಡಿಟ್ಟು ಸುಮಾರು ತಿಂಗಳಾನ್ಗಟ್ಲೆ ಆಗ್ಬಿಟ್ಟಿತ್ತು. ಸರಿ ವ್ಯವಸ್ಥೆ ಆಗ್ತಾ ಇಲ್ಲ ಆಗಿತ್ತು, ಎಲ್ಲ ಸಾಮಾನ್ಯಂದು ಹಾಗೂ ಜನಗಳದೆಲ್ಲ ವ್ಯವಸ್ಥೆ ಆಗ್ತಾ ಇಲ್ಲ ಆಗಿತ್ತು. ಆದರೆ ನಾವು ನಿರೀಕ್ಷೆ ಮಾಡಿಲ್ದೇ ರೀತಿಯಲ್ಲಿ ಇವತ್ತು ಗುರು ಪೂರ್ಣಿಮೆ ದಿನ ಕಾಂಕ್ರೀಟ್ ಆಗ್ತಾ ಇದೆ. ಬೆಳಗಿಂದ ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ. ಈ ಒಂದು ಗೋಶಾಲೆಗೆ ನಮ್ಮ ಗುರುಗಳಾಗಿರುವಂತ ಬ್ರಹ್ಮರ್ಷಿ ದೈವರಾತ್ರ ಸಂಕಲ್ಪ ಎಷ್ಟರ ಮಟ್ಟಿಗಿದೆ ಅಂತ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ತಾವೆಲ್ಲರೂ ಕೂಡ ತುಂಬಾ ಜನ ನಮ್ಮ ಗೋಶಾಲೆಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ. ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ನಮ್ಗೆ ಇಷ್ಟು ದೊಡ್ಡ ಗೋಶಾಲೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಇಲ್ಲ ಅಂತಂದ್ರೆ ಸಾಧ್ಯ ಆಗ್ತಿತ್ತ? ಬ್ರಹ್ಮರ್ಷಿ ದೈವರಾತ್ರ ಅನುಗ್ರಹ ಇಲ್ಲ ಆಗಿದ್ರೆ, ಅವರ ಸಂಕಲ್ಪ ಇಲ್ಲ ಆಗಿದ್ರೆ ನಮ್ಮ ಹತ್ರ ಈ ಒಂದು ಇಷ್ಟು ದೊಡ್ಡ ಪ್ರಮಾಣದ ಗೋಶಾಲೆನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆಗಿತ್ತು. ನಾವು ನಮ್ಮ ಬ್ರಹ್ಮರ್ಷಿ ದೇವರಥ ಗೋಶಾಲೆಯಲ್ಲಿ ಯಾವುದೇ ಒಂದು ಕಮರ್ಷಿಯಲ್ ಉದ್ದೇಶಕ್ಕೆ ಇದನ್ನ ಮಾಡ್ತಾ ಇಲ್ಲ, ಗೋ ಸೇವೆಗೋಸ್ಕರ ಮಾಡ್ತಾ ಇರುವಂತಹದ್ದು. ನಮ್ಮ ಗೋಶಾಲೆಯಲ್ಲಿ ಈಗ ಸುಮಾರು 150ಕ್ಕಿಂತ ಹೆಚ್ಚಿಗೆ ಹಸುಗಳಿವೆ. ಅದರಲ್ಲಿ ಸುಮಾರು 50ಕ್ಕಿಂತ ಹೆಚ್ಚಿಗೆ ನಂದಿಗಳೇ ಇವೆ. ತುಂಬಾ ಗೋಶಾಲೆಗಳಲ್ಲಿ ಡೈರಿ ಉದ್ದೇಶಕ್ಕೆ ಮಾಡ್ತಾರೆ, ಹಾಲಿನ ಉದ್ದೇಶಕ್ಕೆ ಮಾಡ್ತಾರೆ. ಆದ್ರೆ ನಾವು ಅಂಥದ್ದು ಯಾವುದೇ ಉದ್ದೇಶ ಇಲ್ಲದೆ ಗೋ ಸೇವೆಗೋಸ್ಕರ ಮಾಡ್ತಾ ಇರುವಂತಹದ್ದು. ನೀವು ಇಲ್ಲಿ ನೋಡ್ತಾ ಇದ್ರಿ ಎಷ್ಟು ವಿಶಾಲವಾಗಿದೆ ನೋಡಿ. ಇದು ಇಲ್ಲಿಂದ ಸುತ್ತಲೂ ಹಚ್ಚ ಹಸಿರಾಗಿರುವಂತಹ ಒಂದು ಪರಿಸರ. ಆ ಒಂದು ಪರಿಸರದ ಪ್ರಕೃತಿಯ ಮಡಿಲಲ್ಲಿ ಬ್ರಹ್ಮರ್ಷಿ ದೈವರಾತರ ಒಂದು ಸಂಕಲ್ಪದ ಮೇರೆಗೆ, ಅವರ ಅನುಗ್ರಹದಿಂದ ಇಂದು ನಾವು ಇಷ್ಟು ದೊಡ್ಡ ಗೋಶಾಲೆಯನ್ನ ಮಾಡ್ತಾ ಇದ್ದೇವೆ. ಈ ನಮ್ಮ ಗೋಶಾಲೆಯಲ್ಲಿ ಸುಮಾರು 500ಕ್ಕಿಂತ ಹೆಚ್ಚಿಗೆ ಹಸುಗಳು ಸ್ವಚ್ಛಂದವಾಗಿ ಓಡಾಡ್ಕೊಂಡು ಇರ್ಬೋದು. ಈ ನಮ್ಮ ಬ್ರಹ್ಮರ್ಷಿ ದೇವತಾ ಗೋಶಾಲೆಯಲ್ಲಿ ನಾವು ಬರೀ ಗೋಸೇವೆನಷ್ಟೇ ಮಾಡ್ತಾ ಇಲ್ಲ, ಗೋಸೇವೆ ಜೊತೆಗೆ ಸಾವಯವ ತೋಟ ಇದೆ, ಕೃಷಿಯನ್ನ ಮಾಡ್ತಾ ಇದ್ದೇವೆ, ಗದ್ದೆಯನ್ನ ಮಾಡ್ತಾ ಇದ್ದೇವೆ, ಔಷಧಿ ವನವನ್ನ ಮಾಡ್ತಾ ಇದ್ದೇವೆ, ಯೋಗವನ್ನ ಹೇಳ್ಕೊಡ್ತಾ ಇದ್ದೇವೆ, ಚಿಕಿತ್ಸೆಯನ್ನು ಕೂಡ ಮಾಡ್ತಾ ಇದ್ದೇವೆ, ಪಂಚಕರ್ಮ ಇತ್ಯಾದಿ ಚಿಕಿತ್ಸೆಯನ್ನು ಕೂಡ ಮಾಡ್ತಾ ಇದ್ದೇವೆ. ತಾವು ಕೂಡ ನಮ್ಮ ಗೋಶಾಲೆಗೆ ಬಂದು ಗೋ ಸೇವೆಯನ್ನ ಮಾಡಬಹುದು. ಈ ಪ್ರಕೃತಿಯ ಮಡಿಲಲ್ಲಿ ಕೆಲ ದಿನಗಳನ್ನು ಕೂಡ ನೀವು ಕಳೆಯಬಹುದು. ಸುಮಾರು 1 ಎಕರೆ ಜಾಗದಲ್ಲಿ ಈ ಬಿಲ್ಡಿಂಗ್ ಸುಮಾರು 20 ಗುಂಟೆ ಇದೆ. ಅಕ್ಕಪಕ್ಕ ಜಾಗ ಸತತ 1 ಎಕರೆ ಆಗತ್ತೆ. 20 ಗುಂಟೆ ಒಂದು ಬೃಹದಾಕಾರದ ಕಟ್ಟಡವನ್ನ ನಿರ್ಮಾಣ ಮಾಡ್ತಾ ಇದ್ದೇವೆ. ಮಧ್ಯದಲ್ಲಿ ಬಿಸಿಲು ನೇರವಾಗಿ ಬೀಳ್ಲಿಕ್ಕೆ ಅಂತ ಗ್ಯಾಪ್ ಅನ್ನ ಇಟ್ಟಿದ್ದೇವೆ. ಮೇಲ್ಗಡೆ ರೂಫಿಂಗ್ ಬರುತ್ತೆ, ಗ್ಲಾಸ್ ಇದರಲ್ಲಿ ರೂಫಿಂಗ್ ಬರುತ್ತೆ. ಸುತ್ತಲೂ ಕೂಡ ಗೋಡನ್ ಹಾಗೂ ನಮ್ಮ ಗೋ ಸೇವಕರಿಗೆ ಹಾಗೂ ಗೋಪಾಲಕರಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಕೂಡ ಒಂದೇ ಕಡೆ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಒಂದು ಶುಭ ಹಾರೈಕೆಯಿಂದ ಈ ಒಂದು ಕನಸು, ಬ್ರಹ್ಮರ್ಷಿ ದೇವರ ಸಂಕಲ್ಪ ಇಂದು ಸಾಕಾರವಾಗ್ತಾ ಇದೆ. ನಾವು ಈ ಒಂದು ನಿರ್ಮಾಣವನ್ನ ಬ್ರಹ್ಮರ್ಷಿ ದೇವರಾತ್ರ ಜನ್ಮದಿನದಂದು ಲೋಕಾರ್ಪಣೆ ಮಾಡ್ಲಿಕ್ಕೆ ಸಂಕಲ್ಪನ ಮಾಡ್ಕೊಂಡಿದ್ದೇವೆ. ಎಲ್ಲವೂ ಕೂಡ ನಾವು ಅಂದ್ಕೊಂಡಂಗೆ ಆದ್ರೆ ಖಂಡಿತ ಕೂಡ ಅವರ ಜನ್ಮದಿನದಂದು ಈ ಒಂದು ಕಟ್ಟಡ ಲೋಕಾರ್ಪಣೆಗೊಳ್ಳುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದೇವೆ. ಪುಷ್ಯ ಶುಕ್ಲ ಪಂಚಮಿ ದಿನದಂದು ಜನ್ಮದಿನ, ಆ ದಿನದಂದು ನಾವು ಇಡೀ ಕಟ್ಟಡವನ್ನ ಸಮಾಪ್ತಿಗೊಳಿಸಿ ಲೋಕಾರ್ಪಣೆ ಮಾಡ್ಬೇಕು ಹೇಳುವಂತ ಸಂಕಲ್ಪನ ಮಾಡ್ಕೊಂಡಿದ್ದೇವೆ. ಅದೇ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೇವೆ. ಎಲ್ಲಾ ಕೆಲಸಗಳು ಸಾಗ್ತಾ ಇದೆ. ತುಂಬಾ ಜನ ಕೇಳ್ತಾ ಇದ್ರು ಹೊಸ ಕಟ್ಟಡದ ಕೆಲಸ ಹೇಗೆ ನಡೀತಾ ಇದೆ ಅಂತ. ಅದನ್ನ ತಿಳಿಸ್ಬೇಕು ಅಂತ ಇವತ್ತು ನಾನು ನಿಮ್ಗೆ ಇಲ್ಲಿ ಬಂದು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ತಾವೆಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀರಿ. ಕೆಲವೊಬ್ರು ಹಣದ ರೂಪದಲ್ಲಿ, ಕೆಲವೊಬ್ರು ಮೇವಿನ ರೂಪದಲ್ಲಿ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಗೋ ಸೇವೆಯನ್ನು ಹಾಗೂ ಈ ಒಂದು ಗೋ ಸೇವೆಗೆ ತಾವೆಲ್ಲರೂ ಕೂಡ ಸಹಾಯ ಮಾಡ್ತಾ ಇದ್ದೀರಿ. ನೀವೆಲ್ಲರ ಸಹಕಾರ ಹೀಗೆ ಇರಲಿ. ಇದು
ನನ್ನ ಗೋಶಾಲೆ ಅಲ್ಲ, ನಮ್ಮೆಲ್ಲರ ಗೋಶಾಲೆ. ನಾವೆಲ್ಲರೂ ಕೂಡ ಒಟ್ಟಿಗೆ ಇದ್ದು ಗೋ ಸೇವೆಯನ್ನ ಮಾಡಬೇಕು. ನಮ್ಮ ಮುಂದೆ ಇರುವಂತಹ ಪ್ರತ್ಯಕ್ಷ ದೇವರು ಗೋಮಾತೆಯ ಪೂಜೆಯನ್ನ ಮಾಡಬೇಕು. ಆವಾಗ ನಮಗೂ ಒಳ್ಳೇದಾಗತ್ತೆ, ನಮ್ಮ ಸಮಾಜಕ್ಕೆ ಒಳ್ಳೇದಾಗತ್ತೆ, ನಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗತ್ತೆ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ನಮ್ಗೆ ಇದನ್ನೆಲ್ಲ ಮಾಡ್ಲಿಕ್ಕೆ ಸ್ಫೂರ್ತಿ ಅಂತಂದ್ರೆ ನೀವು ಬರುವಂತಹದ್ದು, ಇಲ್ಲಿ ನಿಮ್ಮ ಒಂದು ಫೀಡ್ಬ್ಯಾಕ್ ಅನ್ನ ಕೊಡುವಂತಹದ್ದು. ಕೆಲವೊಬ್ರು ಹೇಳ್ತಾ ಇದ್ರು, ನಮ್ಮ ಮಗು ನಿಮ್ಮ ವಿಡಿಯೋ ನೋಡ್ಕೊಂಡೇ ಮಲಗೋದು, ಆ ಒಂದು ಗೋಗಳ ಬಗ್ಗೆ ನೋಡತ್ತೆ, ಗೋಗಳ ಹೆಸರನ್ನ ಹೇಳತ್ತೆ ಅಂತ ಕೆಲವೊಬ್ರು ಹೇಳ್ತಾ ಇದ್ರು. ಇನ್ನು ಕೆಲವೊಬ್ರು, ನಾನು ಎಷ್ಟೋ ಮಾನಸಿಕವಾಗಿ ರಿಲ್ಯಾಕ್ಸ್ ಆಗಿ ಇದ್ದೀನಿ, ತುಂಬಾ ದಿನ ಆಯ್ತು ನೀವು ವಿಡಿಯೋ ಬಂದಿಲ್ಲ ಅಂತ ಕೆಲವೊಬ್ರು ಹೇಳ್ತಾ ಇರ್ತಾರೆ. ಸೊ ನಿಮ್ಮೆಲ್ಲ ಶುಭ ಹಾರೈಕೆಯಿಂದ ನಾವು ಇಷ್ಟು ದೊಡ್ಡ ಪ್ರಮಾಣದ ಒಂದು ಗೋಶಾಲೆನ ಮಾಡ್ತಾ ಇದ್ದೇವೆ. ತಾವು ಕೂಡ ಬಿಡುವಾದಾಗ ಬನ್ನಿ, ನಮ್ಮ ಗೋಗಳ ಜೊತೆಗೆ ಸ್ವಲ್ಪ ಸಮಯವನ್ನ ಕಳೀರಿ. ಆವಾಗ ನಿಮಗಿರುವಂತ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ. ಮತ್ತೆ ಸಮಯ ಸಿಕ್ಕಿದಾಗ, ಬಿಡುವು ಸಿಕ್ಕಿದಾಗ ಮತ್ತೆ ಬರ್ತೇನೆ, ನಮ್ಮ ಗೋಶಾಲೆ ವರ್ಕ್ ಏನ್ ನಡ್ತಾ ಇದೆ ನಿಮ್ಗೆ ತೋರಿಸ್ಕೊಡ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ. ಸರ್ವೇ ಜನ ಸುಖ ನಮವಂತು. ಜೈ ಗೋಮಾತಾ.